ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡು 2025ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಕರ್ನಾಟಕದ ಮರುಬಳಕೆ ಇಂಧನ ಅಭಿವೃದ್ಧಿ ಸಂಸ್ಥೆಗೆ ಪ್ರದಾನ ಮಾಡಿದರು. ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಟಿಡಿ ರಾಜೇಗೌಡ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಪ್ರಶಸ್ತಿ ಸ್ವೀಕರಿಸಿದರು. ಈ ವೇಳೆ ರಾಷ್ಟ್ರೀಯ ಚಿತ್ರಕಲಾ ಸ್ಪರ್ಧೆಯ ವಿಜೇತರಾದ ಮಕ್ಕಳಿಗೂ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. Limited. First prize in Group 3, Shri Puneet Kumar, Additional Chief Secretary. First prize in Group 4, Assam. First prize in Group 3, Shri Puneet Kumar, Additional Chief Secretary. First prize in Group 4, Assam. ಈ ಸಂದರ್ಭದಲ್ಲಿ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ದಕ್ಷ ಹಾಗೂ ಸಮರ್ಪಕ ಇಂಧನ ಬಳಕೆ ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದ್ದು, ಈ ಕುರಿತು ಮುಂದಿನ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಇಂಧನ ದೇಶದ ಅಭಿವೃದ್ಧಿಗೆ ಅಗತ್ಯವಾಗಿದ್ದು, ದಿನದಿಂದ ದಿನಕ್ಕೆ ಇಂಧನದ ಬೇಡಿಕೆ ಹೆಚ್ಚುತ್ತಿದೆ. ಎಲ್ಲ ನಾಗರಿಕರಿಗೂ ಅಗತ್ಯ ವಿದ್ಯುತ್ ಪೂರೈಸುವುದು ಸರ್ಕಾರದ ಬದ್ಧತೆಯಾಗಿದೆ. ದೇಶದ ಪ್ರಗತಿಗೆ ವಿದ್ಯುತ್ ಉತ್ಪಾದನೆಯ ಜೊತೆಗೆ ಉಳಿತಾಯವೂ ಅಗತ್ಯವಾಗಿದೆ ಎಂದು ಹೇಳಿದರು. ಇಂಧನ ದಕ್ಷತೆಯುಳ್ಳ ಸಲಕರಣೆಗಳನ್ನು ಬಳಕೆ ಮಾಡುವುದು, ಸೌರ ವಿದ್ಯುತ್ ಸೇರಿದಂತೆ ಮರುಬಳಕೆ ಇಂಧನ ಮೂಲಗಳನ್ನು ಹೆಚ್ಚಿಸುವುದು ಇಂದಿನ ಆದ್ಯತೆಯಾಗಿದೆ. ಈ ಮೂಲಕ ಇಂಗಾಲದ ವಿಸರ್ಜನೆಯನ್ನು ಕಡಿಮೆಗೊಳಿಸಲು ಸಾಧ್ಯ. ವಿದ್ಯುತ್ ಉಳಿತಾಯದೊಂದಿಗೆ ಪ್ರಕೃತಿ ಮತ್ತು ಭವಿಷ್ಯದ ಪೀಳಿಗೆಯ ಕುರಿತು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಶುದ್ಧ ಇಂಧನ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು, ಪಿಎಂ ಸೂರ್ಯಘರ್ ಯೋಜನೆಯಡಿ ಪ್ರತಿ ಮನೆಗೆ ಸೌರ ಫಲಕಗಳನ್ನು ಅಳವಡಿಕೆ ಮಾಡಲಾಗುತ್ತಿದೆ. ಪಳೆಯುಳಿಕೆ ಇಂಧನ ಮೂಲಗಳ ಅವಲಂಬನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಅವಲಂಬನೆಯಾಗಿದ್ದು, ಉತ್ಪಾದನೆ ಆಧಾರಿತ ಸಹಾಯಧನವನ್ನು ನೀಡಲಾಗುತ್ತಿದೆ. ಇದರಿಂದ ಸ್ಥಳೀಯ ಅರ್ಥವ್ಯವಸ್ಥೆಗೆ ಬಲ ದೊರೆಯಲಿದೆ ಎಂದು ಹೇಳಿದರು. ಹಸಿರು ಇಂಧನದ ಉತ್ಪಾದನೆ ಕೇವಲ ವಿದ್ಯುತ್ತಿಗೆ ಸೀಮಿತವಾಗಿಲ್ಲ, ಸಮಾಜದ ಸಶಕ್ತೀಕರಣ ಮತ್ತು ವಿಕಾಸಕ್ಕೆ ಮಾರ್ಗವಾಗಿದೆ. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಮೂಲಕ ಅನೇಕ ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಸ್ಥಿರ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಇಂತಹ ಪ್ರಯತ್ನಗಳು ದೇಶದ ಇಂಧನ ಸುರಕ್ಷತೆಗೆ ಕೊಡುಗೆ ನೀಡುತ್ತಿವೆ. ಇತ್ತೀಚಿನ ವರ್ಷಗಳಲ್ಲಿ ಎಥೆನಾಲ್ ಮಿಶ್ರಣಕ್ಕೂ ಆದ್ಯತೆ ನೀಡಿರುವುದು ಉತ್ತಮ ಕ್ರಮ ಎಂದು ತಿಳಿಸಿದರು. निभाता रहेगा तथा एक हरित और उज्जवल भविष्य की दिशा में अपने लक्ष्यों को अवश्य प्राप्त करेगा। आइए हम संकल्प ले कि ऊर्जा संरक्षण को अपने जीवन का हिस्सा बनाएं, ताकि हमारी धरती सुरक्षित, स्वच्छ और समृद्ध बनी रहे और आने वाली पीढ़ियां प्रकृति के अनमोल संसाधनों का आनंद ले सके। धन्यवाद। जय हिंद, जय भारत। ಸಚಿವ ಮನೋಹರ್ ಲಾಲ್, ಅಭಿವೃದ್ಧಿ ಮತ್ತು ಪರಿಸರ ರಕ್ಷಣೆ ಜೊತೆಯಲ್ಲಿ ಸಾಗಲು ಸಾಧ್ಯ ಎನ್ನುವುದಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ. ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ 1,10,000ಕ್ಕೂ ಅಧಿಕ ಶಾಲೆಗಳ 83 ಲಕ್ಷ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿದ್ಯುತ್ ಉಳಿತಾಯದ ಮನೋಭಾವನೆಯನ್ನು ಮುಂದಿನ ಪೀಳಿಗೆಯಲ್ಲಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಭಾರತದ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 505 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಸದೃಢ ನೀತಿ ಮತ್ತು ಇಂಧನ ವಲಯದ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ. ಒಟ್ಟಾರೆ ಇಂಧನ ಸಾಮರ್ಥ್ಯದಲ್ಲಿ ಶೇಕಡಾ 50ರಷ್ಟು ಇಂಧನವನ್ನು ಮರುಬಳಕೆ ಮೂಲದಿಂದ ಪಡೆದುಕೊಳ್ಳಲಾಗುತ್ತಿದ್ದು, ನಿಗದಿತ ಗುರಿಗಿಂತ 5 ವರ್ಷಗಳ ಮುನ್ನವೇ ಈ ಸಾಧನೆ ಮಾಡಲಾಗಿದೆ ಎಂದು ಹೇಳಿದರು. 63.79 मिलियन टन कार्बन डाइऑक्साइड रिडक्शन प्राप्त हुआ है। इस कार्यक्रम का विस्तार करते हुए अब सौर पैनलों और अनिवार्य चरण में ग्रिड से जुड़े और इन्वर्टरों को भी शामिल किया गया है। सौर पैनलों और ग्रिड से जुड़े सौर इन्वर्टर्स को शामिल करने से प्रधानमंत्री सूर्य घर मुफ्त बिजली योजना को गति मिलेगी। 2025 में 34 एसडीए ने 129 प्रशिक्षण कार्यक्रम आयोजित किए, जिनमें 4,998 प्रतिभागियों को प्रशिक्षित किया गया है। 2026 से नेशनल सर्टिफिकेट एग्जामिनेशन फॉर एनर्जी ऑडिटर्स बिल्डिंग शुरू होगा। पीएटी स्कीम के अंतर्गत भी बड़ी औद्योगिक इकाइयों ने अब तक 27 मिलियन टन को ऑयल इक्विवेलेंट बचत हासिल की है, जिससे उत्सर्जन में कमी आई है और उनकी कॉम्पिटिटिवनेस भी बढ़ी है। राज्यों की भूमिका
भारत की ऊर्जा दक्षता नीति और ऊर्जा संक्रमण लक्ष्यों की प्राप्ति में अत्यंत महत्वपूर्ण है। राज्यों की सक्रिय भागीदारी से इन योजनाओं का परिणाम और भी अधिक प्रभावी होगा। मैं राष्ट्रीय ऊर्जा संरक्षण पुरस्कार 2025 के सभी विजेताओं को एक बार फिर हार्दिक बधाई देता हूं और आशा करता हूं कि अन्य लोग भी इस अभियान से जुड़ेंगे। साथ ही